ಬಂದಿಲ್ಲ. ಹೋಗೋಣ ಹೋಗೋಣ. ವ್ಯಾಗನರ್ ಇದೆಲ್ಲ ನಮ್ಮ ಮಾವ ಕೊಟ್ಟಿರೋ ಕಾರ್ ಇದೆ ಅಲ್ಲ. ಹೌದು, ನಮ್ಮ ಮಾವ ಕೊಟ್ಟಿರೋ ಕಾರು. ಓಕೆ, ತಮಾಷೆ ಎಲ್ಲ ಸಾಕು, ಈಗ ಹೊರಗಡೆ ಹೋಗೋಣ. ಸೊ ಲಾಕ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಯಜಮಾನರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಾ ಇದ್ದೀನಿ ನಿಮಗೆ ಹೋಗ್ತಾ ತಿಳಿಸ್ತೀನಿ. ಹಾಗೆ ಇದೊಂದು ಶಾಪಿಂಗ್ ವ್ಲಾಗು. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನೀವು ಕೂಡ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸ್ಲೋ ಹೋಗ್ಬೇಕಂದ್ರೆ ಒಂದು ಸೈಡ್ಗೆ ಹೋಗ್ಬೇಕು, ಮತ್ತೆ ರಸ್ತೆಯಲ್ಲಿ ಹೋಗ್ತಾರೆ. ನಿಮ್ದೇ ರಸ್ತೆ, ನಮ್ಗೆ ಇಷ್ಟ, ನಾವು ಹೆಂಗೋದ್ರು ಹೋಗ್ತೀವಿ. ನಿಮ್ಗೆ ಏನ್ರಿ, ನೀವು ಸುಮ್ಮನೆ ದಾರಿ ನಡ್ಕೊಂಡು ಹೋಗ್ರಿ. ಸರಿಯಾಗಿ ಬಂದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಐಕ್ಯಾಗೆ ಹೋಗ್ಬೇಕಾಗಿತ್ತು, ಹಬ್ಬ ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇವತ್ತು ಶಾಪಿಂಗ್ ಮಾಡಬೇಕು ಅಂತಲೇ ಹೋಗ್ತಾ ಇದ್ದೀವಿ. ಏನೇನು ತರ್ತೀನಿ ಗೊತ್ತಿಲ್ಲ, ನೋಡೋಣ. ಅಷ್ಟು ದೊಡ್ಡ ಜಾಗ, ಏನು ಮೈಂಡಲ್ಲಿ ಇಲ್ಲ. ಇದೇ ತೊಗೋಬೇಕಂತ ಏನಿಲ್ಲ. ಅಲ್ಲಿ ನೋಡ್ತೀನಿ, ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೊಳ್ತೀನಿ. ಸೊ ಐಕ್ಯಾಗೆ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ನಮಗೆ ಟ್ರಾಫಿಕ್ಗೆ ಜಾಸ್ತಿ ನಂಟು, ಅದಕ್ಕೆ ಯಾವಾಗ ಹೋಗುವಾಗಲೂ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತೀವಿ. ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ. ಬಟ್ ಅರ್ಜೆಂಟ್ ಏನೂ ಇಲ್ಲ, ಹಾಗಾಗಿ ಪರವಾಗಿಲ್ಲ. ಸೊ 12 ಗಂಟೆ ಟೈಮು. ಈಗ ನಾವು ಐಕ್ಯ ರೀಚ್ ಆಗಿದ್ದೀವಿ. ಹಾಗೆ ನಾವು ಹೋದ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಆದರೆ ಸಾಯಂಕಾಲ ಆಗ್ತಾ ಏನು ಕ್ರೌಡ್ ಆಯಿತು ಗೊತ್ತಾ. ಸೊ ಈಗ ಬ್ಯಾಗ್ ಚೆಕ್ ಆಯಿತು. ಈಗ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ಫಸ್ಟು ನಾವು ರೂಮ್ ಕಿಚನ್ ಆರ್ಗನೈಸ್ ಹೇಗೆ ಮಾಡೋದು, ಅದರ ಸ್ಟೋರೇಜ್ಗಳಿಗೆ ಮತ್ತು ಹೇಗೆ ಸೆಟಪ್ ಮಾಡಿದ್ದಾರೆ ಅದನ್ನ ನೋಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇದಕ್ಕೆ ಮುಂಚೆ ಅಂದರೆ ಇನಾಗ್ರೇಷನ್ ಮುಂಚೆ ಮೆಂಬರ್ಸ್ಗೆ ಸ್ಪೆಷಲ್ಲಾಗಿ ಕರೆದಿದ್ರು, ಆವಾಗ ಹೋಗಿದ್ವಿ. ಬಟ್ ಆವಾಗಕ್ಕಿಂತ ಈಗ ತುಂಬಾ ಚೇಂಜಸ್ ಇದೆ. ಹಾಗೆ ಸುಮಾರು ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಹಾಗೆ ಕಿಚನ್ಗೆ ಬೇಕಾದಂಥ ಆರ್ಗನೈಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಹೋಮ್ ಡೆಕೋರ್. ನಾನು ಫಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಏನೇನೂ ಇರಲಿಲ್ಲ. ಆದರೆ ಈಗ ಎಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇದೆ. ಹಾಗೆ ನ್ಯಾಚುರಲ್ ಪ್ಲ್ಯಾಂಟ್ಸ್ ಕೂಡ ಸಿಕ್ಕುತ್ತೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಜೊತೆ. ಸೊ ತುಂಬಾ ಚೆನ್ನಾಗಿದೆ. ನನಗೆ ಅದು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ನಾವು ಫಸ್ಟ್ ಬಂದಾಗ ಈವನ್ ಫಸ್ಟ್ ಫ್ಲೋರಲ್ಲಿ ರೂಮ್ ಸೆಟಪ್ ಆಗಿರ್ಬೋದು ಅಥವಾ ಕಿಚನ್ ಸೆಟಪ್ಪು ಮತ್ತು ಆರ್ಗನೈಸ್ ಹೇಗೆ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದೆಲ್ಲ, ಅದು ತುಂಬಾ ಕಡಿಮೆ ಇತ್ತು ಆವಾಗ. ಬಟ್ ಈಗಂತೂ ಸುಮಾರು ರೂಮ್ ಸೆಟಪ್ಗಳು ನಿಮಗೆ ಕಾಣಿಸುತ್ತೆ. ಹಾಗೆ ಕಿಚನ್ ಹೇಗೆ ಆರ್ಗನೈಸ್ ಮಾಡ್ಬೋದು ಅನ್ನೋದ್ರು ಕೂಡ ಡೀಟೇಲ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಬಿಟ್ಟು ಇನ್ನೂ ಆಗ್ತಾನೇ ಇದೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಫುಲ್ಲಾಗಿ ಕಂಪ್ಲೀಟ್ ಆಗ್ಬೋದು ಐಕ್ಯ. ಇನ್ನೂ ಕೆಲಸ ನಡೀತಾ ಇದೆ. ಅಲ್ಲಲ್ಲಿ ಕೆಲವು ಕಡೆ ಒಳಗಡೆ ಎಂಟ್ರಿ ಇಲ್ಲ. ಸೊ ಅಲ್ಲೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದೆರಡು ತಿಂಗಳಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗುತ್ತೆ. ಬಟ್ ನಾವು ಹೋದಾಗ ಅರ್ಧ ಇತ್ತು, ಈಗ ಫುಲ್ ಆಗಿದೆ ಅಂತ ಅನ್ನಿಸ್ತು. ನಾನು ಮ್ಯಾಕ್ಸಿಮಮ್ ನಿಮಗೆ ರೂಮ್ ಆರ್ಗನೈಸ್ ಹೇಗೆ ಮಾಡ್ಬೋದು, ಹಾಗೆ ಅದರ ಸೆಟಪ್ ಹೇಗಿದೆ ಅದನ್ನು ಕೆಲವು ಪ್ರೈಸ್ ಸಮೇತ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ರಶ್ ಜಾಸ್ತಿ ಇರುತ್ತೆ. ಜನ ಅವರವರು ಎಲ್ರಿಗೂ ಒಂದು ಐಡಿಯಾಸ್ ಬೇಕು ಮತ್ತು ಯಾವುದನ್ನು ತೊಗೊಳ್ಳೋದು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ನಾವು ಹೋಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ಈ ಸಾರಿ ಅಂತೂ ಹೇಳಿದಾಗೆ ರೂಮ್ನ ಹೇಗೆ ಸೆಟ್ ಮಾಡ್ಬೋದು, ಹಾಗೆ ಕಿಚನ್ನ ಆರ್ಗನೈಸ್ ಹೇಗೆ ಮಾಡ್ಬೋದು, ಅದಕ್ಕೆ ಬೇಕಾದಂಥ ಪ್ರಾಡಕ್ಟ್ಗಳನ್ನ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಅದು ತುಂಬಾ ಖುಷಿ ಆಯಿತು. ಸೊ ನಾನು ಅದೇ ಹೇಳ್ತಾ ಇದ್ದೆ, ನಾವು ಫಸ್ಟ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ಇರಲಿಲ್ಲ. ಈಗ ಎಷ್ಟೊಂದು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಯಿತು. ಹಾಗೆ ಈ ಸಾರಿ ನಾನು ಬಂದಿರೋದು ಶಾಪಿಂಗೋಸ್ಕರನೇ. ಕೆಲವು ಪ್ರಾಡಕ್ಟ್ಸು ನನಗೆ ಬೇಕಾಗಿತ್ತು. ಅಂದರೆ ಸ್ಟೋರೇಜ್ಗೆ, ಮೇಯ್ನಾಗಿ ಸ್ಟೋರೇಜ್ಗಂತೂ ನಿಮಗೆ ಲೆಕ್ಕವಿಲ್ಲದಷ್ಟು ಚಾಯ್ಸಸ್ ಇದೆ. ಏನು ಬೇಕು ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಅದನ್ನ ಮೈಂಡಲ್ಲಿ ಇಟ್ಕೊಂಡು ತೊಗೋಬೋದು. ಯಾವುದು ಎಲ್ಲಿ ಯೂಸ್ ಮಾಡ್ಬೋದು, ಯಾವ ರೂಮಲ್ಲಿ ಯೂಸ್ ಮಾಡ್ಬೋದು ಅಥವಾ ಕಿಚನ್ಗೆ ಬೇಕಾ ಅದನ್ನೆಲ್ಲ ನೋಡಿ ಆರಾಮಾಗಿ ತೊಗೋಬೋದು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಈ ಸಾರಿ ನಾವು ಫುಡ್ ಕೋರ್ಟನ್ನು ಕೂಡ ವಿಸಿಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಬಂದಾಗ ಹೊರಗಡೆ ಸ್ಟೆಪ್ವರೆಗೂ ಕ್ಯೂ ಇತ್ತು. ಆದರೆ ಈ ಸಾರಿ ಕಡಿಮೆ ಇತ್ತು, ನಾವು ಬೇಗ ಹೋಗಿದ್ವಿ. ಸೊ ಹಾಗಾಗಿ ಮತ್ತು ಐಕ್ಯಾನಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ವೀಕ್ ಡೇಸ್
ಬೆಸ್ಟ್ ಅಂತ ಹೇಳ್ತೀನಿ. ಅದು ಮಾರ್ನಿಂಗ್ ಟೈಮಲ್ಲಿ ಒಂದು ಬೆಳಿಗ್ಗೆ 11 ಗಂಟೆ ಟೈಮ್ಗೆ ನೀವು ಹೋದರೆ ಪೂರ್ತಿ ಖಾಲಿಯಾಗಿರುತ್ತೆ. ಆರಾಮಾಗಿ ನೀವು ಶಾಪಿಂಗ್ ಮಾಡ್ಬೋದು. ಮೇಯ್ನಾಗಿ ನೋಡಬಹುದು ಏನೇನಿದೆ, ಯಾವ್ಯಾವ ಥರ ಇದೆ, ಡಿಸೈನ್ಸ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಅದೆಲ್ಲನೂ ಆರಾಮಾಗಿ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು, ಮತ್ತು ಐಕ್ಯಾದಲ್ಲಿ ಸ್ಪೆಷಲ್ಲು ಫುಡ್ ಕೆಲವು ಊಟನ ನೀವು ಚೇಂಜ್ ಅಂತ ಅಲ್ಲಿ ಊಟನ ಸವಿಬೋದು. ಸೊ ತುಂಬಾ ಚೆನ್ನಾಗಿತ್ತು. ಕೆಲವು ಐಟಮ್ಸನ್ನು ನಾನು ತೊಗೊಂಡೆ, ಇದರಲ್ಲೇ ತೋರಿಸೋಣ ಅಂದ್ಕೊಂಡೆ, ಆದರೆ ತುಂಬ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗೆ ಕೆಲವು ಪ್ರಾಡಕ್ಟ್ಸು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ನೋಡಿ, ಇದು ಬಂದು 209 ರೂಪೀಸು. ಎಷ್ಟು ಸಾಫ್ಟಾಗಿತ್ತು ಅಂತೀರಾ. ಎಳೆ ಮಕ್ಕಳಿಗೆ ಅದನ್ನು ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದು ಸೋಫಾ ಥ್ರೋ ಅಂತಾರಲ್ಲ ಅದು, ಅಂದರೆ ಸೋಫಾ ಮೇಲೆ ಡಿಸೈನ್ ಆಗಿ ಹಾಕೋಕ್ಕಷ್ಟೇ ಅದು. ಬಟ್ ನಾವು ಬೇರೆ ಥರ ಅದ್ರ ಮೇಲೆ ಹಾಕಲಿಕ್ಕೆ ಅಥವಾ ಒದಿಸ್ಕೊಳ್ಳೋಕ್ಕೆ ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ. ಹಾಗೆ ಈ ಎಲಿಫೆಂಟ್ಸನ್ನು ನೋಡಿ, ಅದು ಕೂಡ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಚೆನ್ನಾಗಿ ಕ್ಯೂಟಾಗಿತ್ತು, ಹಾಗಾಗಿ ತೊಗೊಂಡ್ವಿ. ನೋಡಿ, ಈ ಟೇಬಲ್ಗಳು, ಸೆಂಟ್ರ್ ಟೇಬಲ್ಗಳಂತೂ ಸುಮಾರು ಕಲೆಕ್ಷನ್ಸ್ ಇದೆ. ತೊಗೊಳ್ಳೋದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವುದು ತೊಗೊಳ್ಳೋದು ಅಂತ. ಬಟ್ ನಮಗೆ ಒಂದು ಪ್ಲ್ಯಾನ್ ಇದ್ದರೆ ಅಥವಾ ಐಡಿಯಾ ಇದ್ದರೆ, ನಮ್ಮ ರೂಮು ಅಥವಾ ನಮ್ಮ ಹಾಲು ಎಷ್ಟು ಜಾಗ ಇದೆ, ಅದಕ್ಕೆ ಎಷ್ಟು ಮೆಷರ್ಮೆಂಟಲ್ಲಿ ನಿಮಗೆ ಟೇಬಲ್ ಬೇಕು ಅಥವಾ ಚೇರ್ ಬೇಕು, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ತೊಗೋಬೋದು. ಹಾಗೆ ನಾನು ಈ ವಾಲ್ ಪೇಂಟಿಂಗನ್ನು ನೋಡ್ತಾ ಇದ್ದೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ನನಗೆ ಇದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ವಲ್ಪ ಲೈಟಾಗೇ ಇದೆ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೊಂಚೂರು ಬ್ರೈಟಾಗಿದ್ದರೆ ವಾಲ್ ಪೇಂಟಿಂಗನ್ನು ತೊಗೊಳ್ಳೋ ಪ್ಲ್ಯಾನ್ ಇತ್ತು ನನಗೆ, ಬಟ್ ಆಗಲಿಲ್ಲ. ಅದು ಇಷ್ಟ ಆಗದಿದ್ದ ಕಾರಣ ನಾನು ಅದನ್ನ ಡ್ರಾಪ್ ಮಾಡಬೇಕಾಯಿತು. ನೋಡೋಣ, ಮೇ ಬಿ ಫ್ಯೂಚರಲ್ಲಿ ಇನ್ನೊಂದು ಸಾರಿ ಯಾವಾಗಲಾದರೂ ಹೋದಾಗ ಅವಾಗ ನೋಡೋಣ. ಸೊ ಸ್ಟೋರೇಜ್ಗಂತೂ ಪಕ್ಕಾ ಮಾಡಿಸಿದಂಥ ಜಾಗ ಶಾಪಿಂಗ್ ಮಾಡಲಿಕ್ಕೆ, ಸ್ಟೋರೇಜ್ಗೋಸ್ಕರ. ಹಾಗೆ ಈ ಸಾರಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂತೂ ನೀವು ನಂಬೋದೇ ಇಲ್ಲ. ನಿಜವಾಗ್ಲೂ ಅದನ್ನ ಟಚ್ ಮಾಡಿ ಫೀಲ್ ಮಾಡಿದಾಗಲೇ ನಿಮಗೆ ಅದು ಗೊತ್ತಾಗೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂತ. ಬಟ್ ಅದೇ ಥರ ಇರೋದ್ರ ಕಾರಣ ಏನೋ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ನೋಡಿ, ಇದು ಶೆಲ್ಫ್ಗಳು, ಬುಕ್ಕು ಅದೆಲ್ಲ ಇಟ್ಕೊಳ್ಳೋಕ್ಕೆ, ಬುಕ್ ಶೆಲ್ಫ್ಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಕೆಲವು ಕಾಸ್ಟ್ಲಿ ಇತ್ತು, ಕೆಲವು ಕಡಿಮೆ ಇತ್ತು. ಸೊ ಇಷ್ಟೆಲ್ಲ ನೋಡೋಷ್ಟರಲ್ಲಿ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸೊ ಒಂದು ಸಾರಿ ಆದರೂ ಐಕ್ಯಾನಲ್ಲಿ ಊಟ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು. ಬಟ್ ಇಲ್ಲಿ ಕೂಡ ಊಟದ್ದು ಕೂಡ ಕಾಸ್ಟ್ಲಿ ಇರುತ್ತೆ. ಹಾಗೆ ಇಲ್ಲಿ ಸೆಲ್ಫ್ ಸರ್ವಿಸು ಇದೆ, ಮತ್ತು ಮೇಯ್ನ್ ಕೋರ್ಸು ನಾವು ಅವ್ರ ಹತ್ರನೇ ಆರ್ಡ್ರ್ ಮಾಡಿ ತೊಗೋಬೇಕು. ಫಸ್ಟು ಹೋಗಿ ಒಂದು ಟ್ರಾಲಿ ತೊಗೊಂಡು ನಾವೇ ಪ್ಲೇಟ್ಗಳನ್ನು ಅರೇಂಜ್ ಮಾಡ್ಕೋಬೇಕಂದ್ರೆ ಆ ಟ್ರಾಲಿಯಲ್ಲಿ ಇಟ್ಕೋಬೇಕು. ಹೋಗ್ತಾ ನಮಗೆ ಇದೆಲ್ಲ ಕಾಣಿಸುತ್ತೆ, ಸ್ನ್ಯಾಕ್ಸ್ ಎಲ್ಲ ಕಾಣಿಸುತ್ತೆ, ಜ್ಯೂಸ್ ಎಲ್ಲ ಇರುತ್ತೆ. ಅದನ್ನು ಯಾವ್ದ್ಯಾವ್ದು ಬೇಕು ಅದನ್ನ ನಾವು ಪ್ಲೇಟಲ್ಲಿ ತೆಕ್ಕೋಬೋದು. ಆಮೇಲೆ ಮೇಯ್ನ್ ಕೋರ್ಸು ರೈಸು ಮತ್ತು ಕರಿ ಅಲ್ಲೆಲ್ಲ ಡಿಸ್ಪ್ಲೇನಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ ಏನೇನು ಐಟಮ್ಸ್ ಇದೆ ವಿತ್ ಪ್ರೈಸು. ಸೊ ಅದನ್ನು ನಾವು ತೊಗೋಬೋದು. ಹಾಗೆ ಇಲ್ಲಿ ನಿಮಗೆ ಮೆನು ತೋರಿಸ್ತೀನಿ, ಮೆನು ಕಾರ್ಡನ್ನು ನೋಡ್ಕೊಳ್ಳಿ ಏನೇನು ಸಿಕ್ಕತ್ತೆ ಅಂತ. ಮೇ ಬಿ ನನಗೆ ಅನಿಸೋ ಪ್ರಕಾರ ಇದು ಒಂದೇ ಫುಡ್ ಮೆನು ಇರೋದು, ಇದೇ ನಮಗೆ ಎವ್ರಿ ಡೇ ಸಿಕ್ಕತ್ತೆ ಅಂತ ಅನಿಸುತ್ತೆ. ನಮಗೆಲ್ಲ ಯಾರು ಹೋದರೂ ಒಂದು ಸಾರಿ ಟ್ರೈ ಮಾಡಬಹುದು. ಸೊ ಈಗ ನಾವು ಟ್ರಾಲಿ ತೊಗೊಂಡ್ವಿ. ಸೊ ಹೋಗಿ ಕ್ಯೂನಲ್ಲಿ ನಿಲ್ಲಬೇಕು, ಜಾಸ್ತಿ ಕ್ಯೂ ಇರಲಿಲ್ಲ. ಫಸ್ಟ್ ಟೈಮ್ ಹೋದಾಗ ಸ್ಟೆಪ್ಸ್ವರೆಗೂ ಕ್ಯೂ ಇತ್ತು. ಬಟ್ ಇವತ್ತು ಒಂದು 50 ಜನ ಇದ್ದರು. ಅದು ಕೂಡ ಜಾಸ್ತಿನೇ. ನಮ್ಮ ಯಜಮಾನ್ರು ಪರವಾಗಿಲ್ಲ ಟ್ರೈ ಮಾಡೋಣ ಅಂತ ಸ್ವಲ್ಪ ಪೇಷನ್ಸಿಂದ ಕ್ಯೂಗೆ ಹೋದರು. ಇಲ್ಲಾಂದ್ರೆ ಕ್ಯೂ ನೋಡಿದ್ರೆ ಬೇಡ ಊಟಕ್ಕೋಸ್ಕರ ಇಷ್ಟು ದೊಡ್ಡ ಕ್ಯೂನ ಏನು ದೇವಸ್ಥಾನನ ಇದು ಅಂತ ಅಂದ್ಬಿಟ್ಟು ಬಂದುಬಿಡ್ತಾಯಿದ್ರು. ಬಟ್ ಅಲ್ಲಿ ಟ್ರೈ ಮಾಡಬೇಕಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾವು ಕ್ಯೂಗೆ ಹೋಗ್ತಾ ಇದ್ದೀವಿ. ಸೊ ಕ್ಯೂಗೆ ಹೋಗುವಾಗಲೇ ನಮಗೆ ಸ್ನ್ಯಾಕ್ಸ್ ಎಲ್ಲ ಸಿಕ್ಕತ್ತೆ. ಏನೇನು ಸ್ನ್ಯಾಕ್ಸ್ ಬೇಕು ಅದನ್ನು ನಮ್ಮ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆಮೇಲೆ ಮೇಯ್ನ್ ಕೋರ್ಸ್ ಅಂದರೆ ರೋಟಿ, ಕರಿ, ರೈಸು, ವೆಜ್ ಬಾಲ್ಸು, ಈವನ್ ನಾನ್ ವೆಜ್ ಕೂಡ ಇದೆ. ನಾನ್ ವೆಜ್ ತಿನ್ನೋರಿಗೆ ಅದನ್ನೆಲ್ಲನೂ ನಾವು ತೊಗೋಬೋದು. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಜ್ಯೂಸ್ಗಳು, ಕೇಕು ಮತ್ತು ಚಪಾತಿ ವ್ರ್ಯಾಪ್ಸು ಇದೆಲ್ಲ ಇರುತ್ತೆ. ಇದು ಏನಾದರೂ ಬೇಕಂದರೆ ನಾವೇ ತೆಕ್ಕೋಬೋದು, ನಾವೇ ತೆಗೆದು ಪ್ಲೇಟಲ್ಲಿ ಇಟ್ಕೋಬೋದು. ಮೇಯ್ನ್ ಕೋರ್ಸ್ ಮಾತ್ರ ಅವ್ರ ಹತ್ರ ಹೋಗಿ ಆರ್ಡ್ರ್ ಮಾಡಿದ್ರೆ ಅವರು ನಮ್ಮ ಪ್ಲೇಟ್ಗೆ ಇರ್ತಾರೆ. ಅದನ್ನೆಲ್ಲ ತೊಗೊಂಡು ಹೊರಗಡೆ ಬಂದು ಅಲ್ಲಿ ಒಂದು ಬಿಲ್ಲಿಂಗ್ ಕೌಂಟರ್ ಇರುತ್ತೆ, ಅಲ್ಲಿ ಅವರು ಅದನ್ನು ನೋಡಿಬಿಟ್ಟು ಬಿಲ್ ಹಾಕಿ ಕೊಡ್ತಾರೆ. ಆಮೇಲೆ ಹೋಗಿ ನಾವು ಟೇಬಲ್ ಎಲ್ಲಿದೆ ಅಂತ ಹುಡುಕಿ ಕೂತ್ಕೊಂಡು ಊಟ ಮಾಡ್ಬೋದು. ನೋಡಿ, ಈ ಥರ ಡಿಸ್ಪ್ಲೇನಲ್ಲಿ ನಿಮಗೆ ಊಟ ಏನೇನಿದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಈಗ ಹೋಗಿ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡಬೇಕು. ಸೊ ಹೋಗೋಣ, ಊಟ ಮಾಡೋಣ.
ಇಷ್ಟೆಲ್ಲ ಆಗೋಷ್ಟರಲ್ಲಿ ನನ್ನ ಮೊಬೈಲ್ನ ಚಾರ್ಜ್ ಪೂರ್ತಿಯಾಗಿ ಹೊರಟೋಯ್ತು. ಯಾಕೆಂದರೆ ನನ್ನ ಮನೆಯಿಂದ ನನ್ನ ಮೊಬೈಲ್ ಚಾರ್ಜ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು ಇವತ್ತು. ಸೊ ಹಾಗಾಗಿ ಇನ್ನೂ ನೆಕ್ಸ್ಟು ವೀಡಿಯೋಸ್ ಎಲ್ಲ ನಮ್ಮ ಯಜಮಾನ್ರ ಫೋನಲ್ಲಿ ಮಾಡಿದೆ. ಪಾಪ ಅವ್ರ ಫೋನನ್ನು ಕಿತ್ಕೊಂಡು ಮ್ಯಾಕ್ಸಿಮಮ್ ಏನೇನು ಕವರ್ ಮಾಡೋಕ್ಕಾಗತ್ತೆ, ಏನೇನು ನಿಮಗೆ ತೋರಿಸಬಹುದು ಐಕ್ಯನಲ್ಲಿ ಇದೆ ಆ ಪ್ರಾಡಕ್ಟ್ಗಳನ್ನ ನಿಮಗೆ ತೋರಿಸೋ ಒಂದು ಸಣ್ಣ ಪ್ರಯತ್ನ. ಹಾಗೆ ಈ ಕ್ಲಿಪ್ಸ್ ಕೂಡ ಬೇಕಾಗಿತ್ತು. ಲಾಸ್ಟ್ ಟೈಮ್ ನಾವು ಬಂದಾಗ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಕೆಲವು ಪ್ರಾಡಕ್ಟ್ಗಳನ್ನು ನಾನು ತೊಗೊಂಡೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ತೋರಿಸ್ತೀನಿ. ಇದರಲ್ಲಿ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗೆ ಈ ಪ್ಲೇಟ್ಸು ಮತ್ತು ಕಪ್ಸ್ ಏನಿದೆ 100 ರುಪೀಸ್ಗೆ 6. ಬಟ್ ನಾನು ಜಾಸ್ತಿ ಈ ಥರದ್ದು ಯೂಸ್ ಮಾಡಲ್ಲ, ಹಾಗಾಗಿ ನಾನು ತೊಗೊಂಡಿಲ್ಲ. ಹಾಗೆ ಸ್ಟೋರೇಜ್ಗಂತೂ ತುಂಬಾ ನಿಮಗೆ ಪ್ರತಿಯೊಂದು ಸಣ್ಣ ಸೈಜ್ ಬಾಕ್ಸಿಂದ ಹಿಡಿದು ದೊಡ್ಡ ಸೈಜ್ನ ಬಾಕ್ಸ್ವರೆಗೆ ಸಿಕ್ಕತ್ತೆ. ಮತ್ತು ಪ್ರೈಸಸ್ ಕೂಡ ತುಂಬ ಕಾಸ್ಟ್ಲಿ ಅಂತಲೂ ಹೇಳಲ್ಲ, ತುಂಬ ಚೀಪ್ ಅಂತಲೂ ಹೇಳಲ್ಲ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಗಳು. ಹಾಗೆ ಈ ಸ್ಟೋರೇಜ್ ಬಾಕ್ಸ್ಗಳು ಏನು ನೋಡ್ತಾ ಇದ್ದೀರಾ, ವಿತೌಟ್ ಲಿಡ್ ಕೂಡ ಸಿಕ್ಕತ್ತೆ, ವಿತ್ ಲಿಡ್ ಕೂಡ ಸಿಕ್ಕತ್ತೆ. ವಿತ್ ಲಿಡ್ ತೊಗೊಂಡ್ರೆ ಲಿಡ್ದು ಸಪ್ರೇಟ್ ಪ್ರೈಸ್ ಇರುತ್ತೆ. ಹಾಗೆ ಬರೀ ಬಾಕ್ಸ್ ಮಾತ್ರ ಸಾಕು ಅಂದರೆ ಅದಕ್ಕೆ ಒಂದು ಪ್ರೈಸ್ ಇರುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾವು ಎರಡು ತೊಗೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು ಪ್ರೈಸು ಡಿಫ್ರೆಂಟ್ ಇರುತ್ತೆ ಎರಡಕ್ಕೂ, ಸೇಮ್ ಅಲ್ಲ, ಒಂದೇ ಪ್ರಾಡಕ್ಟ್ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಅಂತ. ಸೊ ನನಗೆ ಸ್ಟೋರೇಜ್ ಬಾಕ್ಸ್ ಬೇಕಾಗಿತ್ತು, ಹಾಗಾಗಿ ನಾನು ತೊಗೊಂಡೆ. ತುಂಬ ಸ್ಪೇಷಿಯಸ್ ಆಗಿ ಇಲ್ಲದೆ ಹೋದ್ರೂ ನನಗೆ ಎಷ್ಟು ಸೈಜ್ನ ಒಂದು ಬಾಕ್ಸ್ ಬೇಕಾಗಿತ್ತು ಆ ಸೈಜ್ನ ಬಾಕ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಮಿರರ್ಗಳು ರೂಮಲ್ಲಿ ಇಡೋಕ್ಕೆ ಈ ಥರ ಸ್ಟ್ಯಾಂಡ್ ಮಿರರ್ ಏನು ಹೇಳ್ತಾರೆ, ಈ ಥರ ಮಿರರ್ಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಅಬೌವ್ 2000. ಹಾಗೆ ಇಲ್ಲಿ ಮುಂದೆ ಬಂದರೆ ಇದೊಂದು ರೂಮ್ನ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ವುಡನ್ ಫಿನಿಷಿಂಗಲ್ಲಿ ಮಾಡಿದರು. ಪ್ರತಿಯೊಂದು ಎಲ್ಲ ಸೇಲ್ಗೆ ಇಟ್ಟಿರುವಂಥದ್ದೇ, ಪ್ರತಿಯೊಂದ್ರ ಮೇಲೂ ಪ್ರೈಸ್ ಟ್ಯಾಗ್ ಇರುತ್ತೆ. ಯಾವುದ್ಯಾವುದು ಎಷ್ಟು ಬೆಲೆ ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ನನಗೆ ಈ ಲ್ಯಾಂಪ್ ತುಂಬ ಇಷ್ಟ ಆಯಿತು, ಬಟ್ ಬೆಲೆ ಇಷ್ಟ ಆಗಲಿಲ್ಲ. 1690. ಹಾಗೆ ಇದು ಒಂದು ಪುಟ್ಟ ವಾಶ್ರೂಮ್ನ ಆರ್ಗನೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯಾವ ಥರ ಶೆಲ್ಫ್ಗಳನ್ನು ಇಡ್ಬೋದು, ಸ್ಟೋರೇಜ್ ರ್ಯಾಕ್ಗಳನ್ನು ಹೇಗೆ ಅರೇಂಜ್ ಮಾಡ್ಬೋದು, ಹಾಗೆ ಪ್ರತಿಯೊಂದ್ರ ಮೇಲೇನೂ ಪ್ರೈಸ್ ಟ್ಯಾಗ್ ಇರುತ್ತೆ. ಹಾಗೆ ನಿಮ್ಗೆ ಏನು ಬೇಕು ಅದನ್ನ ನೋಡಿ ತೊಗೋಬೋದು. ಡಿಸ್ಪ್ಲೇಗೆ ಇಟ್ಟಿರೋದು ಮ್ಯಾಕ್ಸಿಮಮ್ ತೊಗೊಳಕ್ಕಾಗೋದಿಲ್ಲ. ಅದನ್ನ ನೋಡಿಕೊಂಡು ಆ ಐಟಮ್ ಎಲ್ಲಿದೆ ಅದನ್ನು ನೋಡಿ ತೊಗೋಬೇಕಾಗುತ್ತೆ. ಯಾಕಂದರೆ ಎಲ್ಲದಕ್ಕೂ ಕೋಡ್ ನಂಬರ್ ಇರುತ್ತೆ. ಆ ಕೋಡ್ ನಂಬರ್ ಇದ್ರೇ ಬಿಲ್ಲಿಂಗ್ ಆಗೋದು, ಇಲ್ಲ ಅಂತಂದರೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಡಿಸ್ಪ್ಲೇಗೆ ಇಟ್ಟಿರೋದನ್ನ ನಾವು ಆಗೋದಿಲ್ಲ. ಸೊ ಅದನ್ನ ನೋಡಿಕೊಂಡು ಆ ಐಟಮ್ ಎಲ್ಲಿದೆ ಅಲ್ಲೋಗಿ ನಾವು ತೆಕ್ಕೋಬೋದು. ಸೊ ನನಗೆ ಈ ಸಾರಿ ಅಂತೂ ರೂಮು ಮತ್ತು ಕಿಚನ್ನ ಆರ್ಗನೈಸ್ ಏನು ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ಸಣ್ಣ ರೂಮ್ ಆಗಿರ್ಬೋದು ಅಥವಾ ಸಣ್ಣ ಕಿಚನ್ ಆಗಿರ್ಬೋದು, ಅದನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಬೋದು ವಿತ್ ಶೆಲ್ಫ್ಸು, ರ್ಯಾಕ್ಸು, ಹಾಗೆ ಹೋಮ್ ಡೆಕೋರಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡ್ಬೋದು. ಹಾಗೆ ಇದು ಒಂದು ಸ್ಟೋರೇಜ್ ಬಾಕ್ಸು. ಇದನ್ನು ಬಂದು ಒಂದು ದಪ್ಪ ರಟ್ಟಿನಿಂದ ಮಾಡಿದ್ದಾರೆ. ಹಾಗೆ ಬಟ್ಟೆಯಿಂದ ಮಾಡಿರುವಂಥ ಸ್ಟೋರೇಜ್ ಬಾಕ್ಸ್ಗಳಂತೂ ಸುಮಾರಾಗಿ ಸಿಕ್ಕತ್ತೆ. ಎಲ್ಲನೂ 200-250 ಆ ರೇಂಜಲ್ಲಿ ಸಿಕ್ಕತ್ತೆ. ಹಾಗೆ ನಾನು ಈ ವಾಲ್ ಪೇಂಟಿಂಗನ್ನು ನೋಡಿದೆ. ಆ್ಯಕ್ಚುಲಿ ಇದು ಪೇಂಟ್ ಅಲ್ಲ, ಒಳಗಡೆ ಇಟ್ಟಿರುವಂಥದ್ದು ಪ್ಲಾಸ್ಟಿಕ್ ಹೂವಿನ ಗಿಡ. ಅದು ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಕೂಡ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನೋಡೋಣ, ಇನ್ನೂ ಚೆನ್ನಾಗಿರೋದು ಬರ್ಬೋದು ಅಂತ ಅಂದ್ಕೊಂಡೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹೋಮ್ ಡೆಕೋರ್ದು ಯೂಜ್ ಕಲೆಕ್ಷನ್ ಇದೆ. ಏನು ತೊಗೊಳ್ಳೋದು, ಮತ್ತು ಟೈಮ್ ಕೂಡ ಬೇಕು. ಒಂಥರ ಏನಾಗುತ್ತೆ ಅಂದರೆ ಐಕ್ಯಾಗೆ ಹೋದರೆ ಒಂದೇ ಟ್ರಿಪ್ ಥರ ಹೋಗ್ಬಿಡ್ಬೇಕು. ಸೊ ಪೇಷನ್ಸಾಗಿ ಎಲ್ಲನೂ ನೋಡಿ ಏನು ಬೇಕು ಅದನ್ನು ನಾವು ತೊಗೋಬೋದು. ಬರೀ ಇದೇ ನೋಡೋಕ್ಕೆ ಅಂತ ಹೋದರೆ ಕಷ್ಟ ಆಗಿಬಿಡತ್ತೆ. ಹಾಗೆ ಇಲ್ಲಿ ಒಂದು ಕಿಚನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಒಳಗಡೆ ಎಂಟ್ರಿ ಇಲ್ಲ, ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇದು ರೆಡಿ ಆದಮೇಲೆ ಆಮೇಲೆ ಪಬ್ಲಿಕ್ಕು ಅಲೋ ಮಾಡ್ತಾರೆ ಅಂತ ಅನಿಸುತ್ತೆ ನೋಡಲಿಕ್ಕೆ. ಹಾಗೆ ಈ ಟೂಲ್ ಬಾಕ್ಸು 1000 ರುಪೀಸು. ಎಲ್ಲ ಮೋಸ್ಟ್ಲಿ ಡ್ರಿಲ್ಲಿಂಗ್ ಇದು. ಹಾಗಾಗಿ ಅದಕ್ಕೇನೇನು ಬೇಕೋ ಅದೆಲ್ಲನೂ ಆ ಬಾಕ್ಸಲ್ಲಿ ಇದೆ. ಸೊ ಇದಕ್ಕೆ 1000 ರುಪೀಸು. ಚೆನ್ನಾಗಿತ್ತು ಒಂಥರ. ಅದೇ ಹೇಳಿದಾಗೆ ತುಂಬ ಪೇಷನ್ಸಿಂದ ಬೇಕು, ಒಂದೊಂದು ಐಟಮ್ನು ನೋಡಬೇಕು.
ಟೈಮ್ ಬಂದು 4:30 ಆಗಿತ್ತು. ಸೊ ಇನ್ನೇನು ಮನೆಗೆ ಹೊರಡೋಣ ಸಾಕು ಅಂತ ಅಂದ್ಕೊಂಡ್ವಿ. ಅದು ಅಲ್ಲದೆ ನಮ್ಮ 2 ಫೋನು ಚಾರ್ಜ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕೆಳಗಡೆ ಕಿಚನ್ ಪ್ರಾಡಕ್ಟ್ಸ್ ಏನೇನಿದೆ ಅದ್ರ ಜೊತೆ ಹೋಮ್ ಡೆಕೋರು ಏನೇನಿದೆ ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮೇ ಬಿ ಇನ್ನೊಂದು ಸರಿ ಯಾವಾಗಲಾದರೂ ಹೋದರೆ ಅದರ ವೀಡಿಯೋ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಬೆಸ್ಟು ನೀವೇ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ಐಕ್ಯಾ ಶಾಪಿಂಗ್ ವ್ಲಾಗನ್ನು ಹೀಗೆ ನಿಲ್ಲಿಸ್ತೀನಿ. ನಾನೇನೇನು ಪ್ರಾಡಕ್ಟ್ಸನ್ನು ತೊಗೊಂಡೆ ಅದರ ವೀಡಿಯೋ ನೆಕ್ಸ್ಟ್ ಬರುತ್ತೆ, ಅದಕ್ಕೆ ಕಾಯ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನ ನೋಡೋಕ್ಕೋಸ್ಕರ ಕಾಯ್ತಾ ಇರಿ. ಓಕೆನಾ? ಸಿಗ್ತೀನಿ ಮತ್ತೆ. ನಮಸ್ಕಾರ.